ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೌಕರ ಸ್ನೇಹ ಚಾನಲ್ಗೆ ಸ್ವಾಗತ. ನಿನ್ನೆ ನಾನು ವಾಟ್ಸಪ್ ನೋಡ್ತಾ ಇದ್ದಾಗ ಒಂದು ಸುದ್ದಿ ಬಂತು. ಅದೇನಂದ್ರೆ, ಈ NPS ವ್ಯಾಪ್ತಿಗೆ ಒಳಪಡ್ತಕ್ಕಂಥ ನೌಕರನ ಹಳೆ ಪಿಂಚಣಿಗೆ ಅನ್ವಯಿಸಲಾಗ್ತಾ ಇದೆ. ಅದರ ಬಗ್ಗೆ ಒಂದು ಆದೇಶ ಆಗಿದೆ ಅಂತ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ವಾಟ್ಸಪ್ಗಳಲ್ಲಿ ತುಂಬಾ ಹರಡಾಡ್ತಾ ಇತ್ತು. ಅದು ಏನಂತ ಗಮನಿಸಿದಾಗ, ಒಂದು ನೂತನ ಪಿಂಚಣಿ ಯೋಜನೆ ಅಂದ್ರೆ NPS ಅಲ್ಲಿ ಇರ್ತಕ್ಕಂಥ ನೌಕರನ ಹಳೆ ಪಿಂಚಣಿ ಯೋಜನೆಗೆ ತರಲಾಗಿದೆ ಅಂತ ಒಂದು ಸರ್ಕಾರ ಆದೇಶ ಮಾಡಿದೆ. ಅದು ದಿನಾಂಕ 24/1/2024 ಅಂದ್ರೆ ನಿನ್ನೆ ಈ ಒಂದು ಸರ್ಕಾರ ಆದೇಶವನ್ನ ಬಿಡುಗಡೆ ಮಾಡಿದೆ. ಎಲ್ಲಾ NPS ನೌಕರರು ಬಹಳ ಖುಷಿಯಲ್ಲಿದ್ದಾರೆ. ನಮ್ಗೆಲ್ಲ NPS ರದ್ದಾಗೋಯ್ತು, ಹಳೆ ಪಿಂಚಣಿ ವ್ಯಾಪ್ತಿಗೆ ಬಂದ್ಬಿಟ್ವಿ ಅಂತ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಆದ್ರೆ ಇದ್ರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನ ನೀಡಬೇಕು ಅಂತ ಆ ಸರ್ಕಾರದ ಆದೇಶವನ್ನ ನಾನು ನೋಡಿದೆ. ನೋಡಿದಾಗ ಆ ಒಂದು ಆದೇಶದಲ್ಲಿ ಏನ್ ಹೇಳಿದ್ದಾರೆ, ಅದರಲ್ಲಿ ಯಾರಿಗೆಲ್ಲ ಒಂದು NPS ವ್ಯಾಪ್ತಿಯಿಂದ ಹಳೆ ಪಿಂಚಣಿ ವ್ಯಾಪ್ತಿಗೆ ಒಳಪಡಿಸಲಾಗ್ತಾ ಇದೆ ಅಂತ ನೋಡಿದಾಗ ಅದ್ರ ಬಗ್ಗೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ನ್ಯೂಸ್ ಬಂತು. ಅದರ ಅನುಸಾರವಾಗಿ ರಾಜ್ಯ ಸರ್ಕಾರ ಹೊರಡಿಸಿರುವ ಈ ಒಂದು ಆದೇಶದ ಅನುಸಾರವಾಗಿ 13,000 ಸರ್ಕಾರಿ ನೌಕರರಿಗೆ ಮಾತ್ರ ಈ ಒಂದು ನೂತನ ಪಿಂಚಣಿ ಯೋಜನೆ ಅಂದ್ರೆ ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ವ್ಯಾಪ್ತಿಯಿಂದ ಹಳೆ ಪಿಂಚಣಿ ಯೋಜನೆ ಅಂದ್ರೆ OPS ವ್ಯಾಪ್ತಿಗೆ ತರಲಾಗ್ತಾ ಇದೆ. ಇದೊಂದು ಶುಭ ಸುದ್ದಿ. ಮತ್ತೆ 13,000 ನೌಕರರು ಇದರ ಒಂದು ಸಂಪೂರ್ಣವಾದ ಲಾಭವನ್ನ ಪಡಿತಾರೆ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಾನು ಇನ್ನು ಹೆಚ್ಚಿನ ಮಾಹಿತಿಗಳನ್ನ ನೀಡ್ತಾ ಹೋಗ್ತೀನಿ. ಅದರಲ್ಲಿ ಯಾವ ರೀತಿಯ ಈ ಒಂದು ಯೋಜನೆ ಸದುಪಯೋಗ ಪಡಿಸ್ಕೊಳ್ಬೇಕು, ಯಾವ ರೀತಿ NPS ವ್ಯಾಪ್ತಿಗೆ ಒಳಪಡ್ತಾ ಇರತಕ್ಕಂಥ ಸುಮಾರು 13,000 ನೌಕರರು ಹಳೆ ಪಿಂಚಣಿಗೆ ಹೋಗ್ಲಿಕ್ಕೆ ಯಾವ ರೀತಿಯ ಒಂದು ಮನವಿಗಳನ್ನ ಯಾರಿಗೆ ಸಲ್ಲಿಸಬೇಕು, ಅದಕ್ಕೆ ನಿಗದಿಪಡಿಸಿದ ಕಾಲಮಿತಿ ಏನು ಅಂತ ನೋಡ್ತಾ ಹೋಗೋಣ ಬನ್ನಿ. ಈ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂದ್ರೆ NPS ಇಂದ OPS ಹಳೆ ಪಿಂಚಣಿ ಯೋಜನೆಗೆ ಬದಲಾಗಬೇಕಾದ್ರೆ ಯಾವ ರೀತಿಯ ಷರತ್ತುಗಳನ್ನ ಪೂರೈಸಬೇಕು, ಇದು ಯಾರಿಗೆಲ್ಲ ಅರ್ಹತೆಯನ್ನ ಹೊಂದಿರ್ತಾರೆ ಅಂತ ಗಮನಿಸ್ತಾ ಹೋಗೋಣ. ಎಲ್ಲಾ ಸರ್ಕಾರಿ ನೌಕರರಿಗೆ ಇದು ಅನ್ವಯ ಆಗಲ್ಲ. ಹಾಗಾಗಿ ಎಲ್ಲಾ NPS ನೌಕರರು ಖುಷಿ ಪಡಬೇಡಿ. ಯಾಕಂದ್ರೆ ಇದು ಕೆಲವು ನೌಕರರ ವೃಂದಕ್ಕೆ ಮಾತ್ರ ಈ ಒಂದು ಹಳೆ ಪಿಂಚಣಿ ಯೋಜನೆಗೆ ಬದಲಾವಣೆಯನ್ನ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನ ಕಲ್ಪಿಸ್ತಾರೆ. ಇದಕ್ಕೆ ಮೂಲ ಕಾರಣ ಅಂದ್ರೆ, ಕೇಂದ್ರ ಸರ್ಕಾರ ದಿನಾಂಕ 3/3/2023 ಒಂದು ನಿರ್ಣಯ ತೆಗೆದುಕೊಳ್ತು. ಅದರ ಅನುಸಾರವಾಗಿ ಆ ಒಂದು ಕೇಂದ್ರ ಸರ್ಕಾರದಲ್ಲಿ 1/1/2004 ಪೂರ್ವದಲ್ಲಿ ಅಧಿಸೂಚನೆ ಹೊರಡಿಸಿ, ಅದರ ಅನುಸಾರವಾಗಿ ಅರ್ಜಿ ಸಲ್ಲಿಸಿ 1/1/2004 ನಂತರ ನೇಮಕ ಆಗಿರುವಂತ ಕೇಂದ್ರ ಸರ್ಕಾರದ ನೌಕರರಿಗೆ ಹಳೆ ಪಿಂಚಣಿ ಯೋಜನೆಯನ್ನ ಜಾರಿಗೊಳಿಸಲಾಗಿರ್ತಕ್ಕಂಥ ಒಂದು ನಿರ್ಣಯವನ್ನ ನಮ್ಮ ರಾಜ್ಯ ಸರ್ಕಾರವು ಅನುಸರಿಸಿಕೊಂಡು ನಿನ್ನೆ ಅಂದ್ರೆ 24/1/2024 ಒಂದು ಆದೇಶವನ್ನ ಬಿಡುಗಡೆ ಮಾಡ್ತು. ಆ ಆದೇಶ ಸಂಖ್ಯೆ ಈ ಸ್ಲೈಡ್ ಅಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಆರ್ಥಿಕ ಇಲಾಖೆ IEPEN 99/2023 ದಿನಾಂಕ 24/1/2024. ಈ ಆದೇಶದ ಅನುಸಾರ ಸುಮಾರು 13,000 ಸರ್ಕಾರಿ ನೌಕರರಿಗೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಯಾರೆಲ್ಲ ಒಂದು NPS ವ್ಯಾಪ್ತಿಯಿಂದ OPS ವ್ಯಾಪ್ತಿಗೆ ಹೋಗ್ತಾರೆ ಅಂದ್ರೆ ಸುಮಾರು 13,000 ನೌಕರರಿಗೆ ಮಾತ್ರ ಈ ಒಂದು ಸರ್ಕಾರದ ಆದೇಶ ಅನುಸಾರವಾಗಿ ಆ ಯೋಜನೆಯ ಲಾಭವನ್ನ ಪಡಿತಾರೆ. ಈ ಸರ್ಕಾರದ ಆದೇಶದ ಅನುಸಾರವಾಗಿ ಆ ಒಂದು ಯೋಜನೆಯ ಲಾಭ ಪಡಿಬೇಕಂದ್ರೆ ದಿನಾಂಕ 1/4/2006 ಪೂರ್ವದಲ್ಲಿ ಯಾವುದಾದ್ರೂ ನೇಮಕಾತಿಯ ಆದೇಶಕ್ಕೆ ಹೊರಡಿಸಿರುವಂತಹ ಅಧಿಸೂಚನೆ ಅನುಸಾರ ಅರ್ಜಿ ಸಲ್ಲಿಸಿ, ಆ ನೌಕರರು 1/4/2006 ನಂತರ ನೇಮಕಾತಿಗೊಂಡಿದ್ರೆ ಆ ನೌಕರರಿಗೆ ಮಾತ್ರ ಈ ಒಂದು ಯೋಜನೆಯ ಸೌಲಭ್ಯ ಸಿಕ್ಕುತ್ತೆ. ಸುಮಾರು ಅಂತ ನೌಕರರು 13,000 ವರೆಗೂ ಬರ್ತಾರೆ ಅಂತ ಗುರುತಿಸಲಾಗಿರುತ್ತೆ. ಈ ಯೋಜನೆಯ ಒಂದು ಸೌಲಭ್ಯ ಪಡಿಬೇಕು ಅಂದ್ರೆ ಅಂತ ನೌಕರರು ಅಂದ್ರೆ 1/4/2006 ಪೂರ್ವದಲ್ಲಿ ಒಂದು ಹೊರಡಿಸಲಾಗಿರುವ ನೇಮಕಾತಿಯ ಅಧಿಸೂಚನೆ ಮೇರೆಗೆ ಅರ್ಜಿ ಸಲ್ಲಿಸಿ 1/4/2006 ನಂತರ ನೇಮಕ ಆಗಿರೋ ಕಾರಣವಾಗಿ ಅವ್ರನ್ನ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂದ್ರೆ NPS ವ್ಯಾಪ್ತಿಗೆ ಒಳಪಡಿಸಿರುವಂತವ್ರು ಆಗಿದ್ರೆ ಅಂತ ನೌಕರರು ಮಾತ್ರ ತಮ್ಮ ನೇಮಕಾತಿ ಪ್ರಾಧಿಕಾರಕ್ಕೆ ದಿನಾಂಕ 30/6/2024 ಒಳಗೆ ಇಚ್ಛೆ ವ್ಯಕ್ತಪಡಿಸಿ, ಅಂದ್ರೆ ನಾವು OPS ಗೆ ಹೋಗ್ತೀವಿ, ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲಿ ನಾವು ಮುಂದುವರಿಯೋದಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಾ ನಾವು ಹಳೆ ಪಿಂಚಣಿ ಯೋಜನೆಯ ಸೌಲಭ್ಯವನ್ನ ನಮಗೂ ವಿಸ್ತರಿಸಿ ಅಂತ ಒಂದು ಬರವಣಿಗೆಯಲ್ಲಿ ಅಂದ್ರೆ ಮೌಖಿಕವಾಗಲ್ಲ, ಬರವಣಿಗೆಯಲ್ಲಿ ನೇಮಕಾತಿ ಪ್ರಾಧಿಕಾರಕ್ಕೆ ಅವರ ಅರ್ಜಿಯನ್ನ ದಿನಾಂಕ 30/6/2024 ಮುಂಚೆನೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅಂತ ಅರ್ಜಿಗಳನ್ನ ಇಚ್ಛೆ ವ್ಯಕ್ತಪಡಿಸಿದ್ರೆ ಅಂತ ವ್ಯಕ್ತಿಗಳ ಅರ್ಜಿಗಳನ್ನ ನಾವು ಸ್ವೀಕರಿಸಬೇಕಾಗುತ್ತೆ, ಅಂದ್ರೆ ನೇಮಕಾತಿ ಪ್ರಾಧಿಕಾರ ಸ್ವೀಕರಿಸಬೇಕು. ಇಚ್ಛೆ ವ್ಯಕ್ತಪಡಿಸದೇ ಇದ್ರೆ ಅಂದ್ರೆ 30/6/2024 ಒಳಗಡೆ
NPS ನೌಕರರು ಯಾರು 1/4/2006 ಪೂರ್ವದಲ್ಲಿ ಹೊರಡಿಸಿರುವಂತಹ ಅಧಿಸೂಚನೆಯನುಸಾರ ಅರ್ಜಿ ಸಲ್ಲಿಸಿರುವಂತಹ ನೌಕರರು ಇಚ್ಛೆ ವ್ಯಕ್ತಪಡಿಸಿ ಮನವಿಯನ್ನ ನೀಡದೇ ಇದ್ರೆ, ಅಂದ್ರೆ ನೇಮಕಾತಿ ಪ್ರಾಧಿಕಾರಕ್ಕೆ ನೀಡದೇ ಇದ್ರೆ ಅವ್ರನ್ನ ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲೇ ಮುಂದುವರಿಸ್ತಾರೆ. ಹಾಗಾಗಿ ಈ ಒಂದು ಸದುಪಯೋಗವನ್ನ ಅವರು 36/2024 ಒಳಗಡೆ ಪಡ್ಕೊಳ್ಳೇಬೇಕಾಗುತ್ತೆ. 36/2024 ಒಳಗಡೆ ಮನವಿಯನ್ನ ಅವರು ನೇಮಕಾತಿ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕಾಗುತ್ತೆ. ಮತ್ತೆ ಈ ಒಂದು ಇಚ್ಛೆಯನ್ನ ಒಮ್ಮೆ ವ್ಯಕ್ತಪಡಿಸಿ ಅವರು ಮನವಿಯನ್ನ ಕೊಟ್ಬಿಟ್ರೆ ಮತ್ತೆ ಇನ್ನೊಮ್ಮೆ ಅದನ್ನ ಬದಲಾಯಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಅದು ಅಂತಿಮವಾಗುತ್ತೆ, ಮತ್ತೆ ಯಾವುದೇ ಬದಲಾವಣೆಗೆ ಇದು ಒಳಪಡಲ್ಲ. ದಿನಾಂಕ 31/7/2024 ಒಳಗೆ ಇಲಾಖಾ ಮುಖ್ಯಸ್ಥರಿಗೆ ನೇಮಕಾತಿ ಪ್ರಾಧಿಕಾರಗಳು ಅರ್ಹ ನೌಕರರ ಪಟ್ಟಿಯನ್ನ ಸಲ್ಲಿಸಬೇಕಾಗುತ್ತೆ. ಹಾಗೆ ಸ್ವೀಕರಿಸಿರುವಂತ ನೌಕರರ ಪಟ್ಟಿಯನ್ನ ಇಲಾಖಾ ಮುಖ್ಯಸ್ಥರು ಮತ್ತೊಮ್ಮೆ ಪರಿಶೀಲಿಸಿ ದಿನಾಂಕ 31/8/2024 ಒಳಗೆ ಇಲಾಖಾ ಮುಖ್ಯಸ್ಥರು ಅನುಮೋದನೆಗಾಗಿ ಆರ್ಥಿಕ ಇಲಾಖೆಗೆ ಆ ನೌಕರರ ಪಟ್ಟಿಯನ್ನ ಕಳಿಸ್ಕೊಡ್ಬೇಕು. ಒಂದು ಇಲಾಖೆಯಿಂದ ಮತ್ತೊಂದು ಇಲಾಖೆಗೆ ನೇಮಕಗೊಂಡಿರುವಂತಹ ನೌಕರರಾದ್ರೆ, ಅಂದ್ರೆ NPS ವ್ಯಾಪ್ತಿಗೆ ಒಳಪಡ್ತಕ್ಕಂಥವ್ರು ಆಗಿದ್ದು ಈ ಒಂದು ಸೌಲಭ್ಯವನ್ನ ಪಡೆಯೋಕೆ ಅರ್ಹತೆ ಹೊಂದಿರತಕ್ಕಂಥ ನೌಕರರು ಮತ್ತೊಂದು ಇಲಾಖೆಗೆ 252B ಅಡಿಯಲ್ಲಿ ಅಂದ್ರೆ ಮರು ನೇಮಕ ಆಗಿ ಇನ್ನೊಂದು ಇಲಾಖೆಗೆ ಆಲ್ರೆಡಿ ಹೊರಟೋಗಿರ್ತಾರೆ. ಅಂತ ಸಂದರ್ಭಗಳಲ್ಲಿ ಅಂತ ನೌಕರರು 30/6/2024 ಒಳಗೆ ಅವರು ಹಿಂದಿನ ಇಲಾಖೆ ಅಂದ್ರೆ ಅವ್ರು ಪ್ರಥಮವಾಗಿ ಸೇರಿದಂತ ಇಲಾಖೆಯ ನೇಮಕಾತಿ ಪ್ರಾಧಿಕಾರಕ್ಕೆ ಮನವಿಯನ್ನ ಸಲ್ಲಿಸಬೇಕಾಗುತ್ತೆ. ಅದಕ್ಕೆ ನಿಗದಿ ಮಾಡಿರೋ ಕಾಲಮಿತಿ ಬಂದು 30/6/2024. ಆ ನೌಕರರೆಲ್ಲ ಗಮನಿಸ್ಕೊಳ್ಳಿ. ಯಾರೆಲ್ಲ ನೌಕರರು ಒಂದು ಇಲಾಖೆಯಿಂದ ಮತ್ತೊಂದು ಇಲಾಖೆಗೆ ನೇಮಕಗೊಂಡಿದ್ರೆ ಆ ನೌಕರರು ತಮ್ಮ ಹಿಂದಿನ ಇಲಾಖೆ ಅಂದ್ರೆ ಪ್ರಥಮವಾಗಿ ಅವರು ಕೆಲಸಕ್ಕೆ ಸೇರಿದಂತ ಹಿಂದಿನ ಇಲಾಖೆಗೆ ದಿನಾಂಕ 30/6/2024 ಒಳಗೆ ಮನವಿಯನ್ನ ಕೊಡಬೇಕಾಗುತ್ತೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಷಯ ಉಪಯುಕ್ತ ಮಾಹಿತಿ ನೀಡಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋ ಸೆಷನ್ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳು.